ಗುರುರಾಯರ ಕಾಣಲಿಕ್ಕೆ ತೆರಳುತ್ತಾ ಇದ್ದಂತಹ ಭಕ್ತರು ದಾರುಣವಾಗಿ ಅಂತ್ಯ ಕಂಡಿದ್ದಾರೆ. ಮಂತ್ರಾಲಯದ ಬಳಿ ಭೀಕರ ಅಪಘಾತ ಆಗಿ 8 ಭಕ್ತರು ದುರ್ಮರಣ ಹೊಂದಿದ್ದಾರೆ. ಮಂತ್ರಾಲಯದ ಶ್ರೀ ಗುರು ರಾಘವೇಂದ್ರ ಸನ್ನಿಧಾನಕ್ಕೆ ಹೋಗಿ ಬರಲಿಕ್ಕೆ ಅಂತ ಹೋಗ್ತಾ ಇದ್ರು. ಅಲ್ಲಿ ಆ ಸಂದರ್ಭದಲ್ಲಿ ಆಗಿರುವಂಥ ಅವಘಡ ಇದು. ಮಂತ್ರಾಲಯದ ಬಳಿ ಭೀಕರ ಅಪಘಾತ ಆಗಿ 8 ಭಕ್ತರು ದುರ್ಮರಣ ಹೊಂದಿದ್ದಾರೆ. ಟ್ಯಾಂಕರ್ ಮತ್ತು ಲೈಲ್ಯಾಂಡ್ ಪಿಕಪ್ ವಾಹನದ ಮಧ್ಯೆ ಡಿಕ್ಕಿ ಆಗುತ್ತೆ. ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯ ಮಂತ್ರಾಲಯ ತಾಲೂಕಿನಲ್ಲಿ ಆಗಿರುವಂತಹ ಘಟನೆ ಇದು. ನೋಡಿ, ಈ 6 ಭಕ್ತರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. 2 ಭಕ್ತರು ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ. 13 ಜನರಿಗೆ ಎಮಿಗನೂರು ಮತ್ತು ಕರ್ನೂಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಈಗ ಕೊಡಿಸ್ತಾ ಇದ್ದಾರೆ. ಘಟನಾ ಸ್ಥಳಕ್ಕೆ ಮಂತ್ರಾಲಯ ಠಾಣಾ ಪೊಲೀಸರು ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನು ಮಾಡಿದ್ದಾರೆ. ಚಿಕ್ಕಮಗಳೂರು ಮೂಲದ 8 ಭಕ್ತರು ಅಪಘಾತಕ್ಕೆ ಬಲಿಯಾಗಿದ್ದಾರೆ. 6 ಭಕ್ತರು ಸ್ಥಳದಲ್ಲೇ ಸಾವನ್ನಪ್ಪಿದರೆ 2 ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ. ಜೊತೆಗೆ 13 ಜನರಿಗೆ ಎಮಿಗನೂರು ಮತ್ತು ಕರ್ನೂಲು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರಿತಾ ಇದೆ. ಘಟನಾ ಸ್ಥಳಕ್ಕೆ ಮಂತ್ರಾಲಯ ಠಾಣಾ ಪೊಲೀಸ್ನವರು ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನು ಮಾಡಿದ್ದಾರೆ. ನೋಡಿ, ವಾಹನದ ಸ್ಥಿತಿಗತಿನೇ ಈ ರೀತಿ ಇದ್ದರೆ ವಾಹನದ ಒಳಗಡೆ ಇದ್ದವ್ರ ಕತೆ ಏನಾಗಿರಬೇಡ. ಎಲ್ಲಿ ನೋಡಿ, 6 ಜನ ಅಲ್ಲೇ ಸ್ಥಳದಲ್ಲಿ ಸಾವನ್ನಪ್ಪಿದರೆ 2 ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ. 13 ಜನ ಈಗ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾರೆ. ಸಹಜವಾಗಿ ಈ ಅರ್ಲಿ ಮಾರ್ನಿಂಗ್ ಎಲ್ಲ ವಾಹನ ಚಲಾಯಿಸ್ಕೊಂಡು ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ನಿದ್ದೆ ಮಂಪರ್ನಲ್ಲಿ ಇರ್ತಾರೆ. ಅವ್ರು ಯಾವುದೇ ವಾಹನ ಚಾಲಕರು ಇರ್ಬೋದು. ಸಹಜವಾಗಿ ಆ ನಿದ್ದೆ ಒಂದು ಕಡೆ ಎಳಿತಾ ಇರ್ತದೆ, ಇನ್ನೊಂದು ಕಡೆ ಏನು ಮಾಡ್ತಾ ಇರ್ತೀವಿ ನಾವು ಅನ್ನೋದು ಕೂಡ ಗೊತ್ತಾಗಲ್ಲ. ಆ ಸಂದರ್ಭದಲ್ಲಿ ಗಾಡಿನ ನಿಲ್ಲಿಸ್ಬಿಟ್ಟು ಅಟ್ಲೀಸ್ಟು ಒಂದು ಸ್ವಲ್ಪ ರೆಸ್ಟ್ ಮಾಡಿ ಹೋದರೆ ಏನೂ ತೊಂದರೆ ಇಲ್ಲ. 5 ನಿಮಿಷ ಲೇಟಾಗಿ ಹೋದರೆ ಏನೂ ಸಮಸ್ಯೆ ಆಗಲ್ಲ. ಆದರೆ ನೋಡಿ, ಎಂಥ ದೊಡ್ಡ ಒಂದು ಘಟನೆ ನಡೆದಿದೆ ಅಂದರೆ, ರಾಯರ ದರ್ಶನ ಮಾಡಲಿಕ್ಕೆ ಹೊರಟಂಥವ್ರು ಇವರು. ಅದು ಹೇಳಿ ಕೇಳಿ ಈ ಗುರುವಾರ ರಾಘವೇಂದ್ರ ಸ್ವಾಮಿ ಸನ್ನಿಧಾನದಲ್ಲಿ ಸಾಕಷ್ಟು ಭಕ್ತರು ಸಾಗರೋಪಾದಿಯಲ್ಲಿ ಹೋಗ್ತಾ ಇರ್ತಾರೆ, ದರ್ಶನವನ್ನು ಮಾಡಿ ಬರ್ತಾ ಇರ್ತಾರೆ. ಹೇಳಿ ಕೇಳಿ ಹೈವೇಗಳಲ್ಲಿ ಇಂಥ ಟ್ಯಾಂಕರ್ಗಳು ಯಥೇಚ್ಛವಾಗಿ ಓಡಾಡ್ತಾ ಇರ್ತವೆ. ನಮ್ಮ ಜಾಗೃತಿ ನಮ್ಮ ಕೈಯಲ್ಲಿ ಇರಬೇಕಾಗ್ತದೆ. ನೋಡಿ, ದೇವಸ್ಥಾನಕ್ಕೆ ಹೋಗ್ತಾ ಇದ್ದಂಥವ್ರು ಇವರು. ದೇವರ ದರ್ಶನವನ್ನು ಮಾಡ್ಕೊಂಡು ಬರಬೇಕು, ಗುರುರಾಯರ ಆಶೀರ್ವಾದವನ್ನು ಪಡ್ಕೊಂಡು ಬರಬೇಕು ಅಂತ ಹೋಗ್ತಾ ಇದ್ದವರ ಪರಿಸ್ಥಿತಿ ಹೆಂಗಾಗಿದೆ ನೋಡಿ ಇವತ್ತು. ಅಂದರೆ ಇಲ್ಲಿ ಒಂದು ಕಡೆ ಈಗ ಚಾಲಕನ ಒಂದು ನಿರ್ಲಕ್ಷ್ಯತನ ಅಥವಾ ಬೇರೆ ಇನ್ನೇನು ಕಾರಣ ಇತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಗಾಡಿ ಒಂದು ಕಡೆ ಈಗ ನುಜ್ಜುಗುಜ್ಜಾಗಿ ಹೋಗಿದೆ. ಕೆಲವರು ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟನ್ನು ಪಡ್ಕೊಳ್ತಾ ಇದ್ದಾರೆ. 13 ಜನ ಈಗ ಗಾಯಾಳುಗಳಿರುವಂಥದ್ದು ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡ್ಕೊಳ್ತಾ ಇದ್ದಾರೆ. ಜೊತೆಗೆ 8 ಜನ ಭಕ್ತರು ಚಿಕ್ಕಮಗಳೂರು ಮೂಲದ ಭಕ್ತರು ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಘಟನಾ ಸ್ಥಳಕ್ಕೆ ಮಂತ್ರಾಲಯ ಠಾಣಾ ಪೊಲೀಸ್ನವರು ಕೂಡ ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನು ಮಾಡಿದ್ದಾರೆ. ಪಾಪ ಭಾಳ ಖುಷಿಯಲ್ಲಿ ರಾಘವೇಂದ್ರ ಸ್ವಾಮಿ ಸನ್ನಿಧಾನಕ್ಕೆ ಹೋಗಬೇಕು, ರಾಯರ ಆಶೀರ್ವಾದವನ್ನು ಪಡ್ಕೊಂಡು ಬರಬೇಕು ಅಂತ ಹೊರಟಂಥವ್ರು ಇವರು. ನೋಡಿ, ಇವತ್ತು ಮಸಣ ಸೇರಿದ್ದಾರೆ. ರಸ್ತೆ ಅಪಘಾತ ಆಗಿದೆ. ನೋಡಿ, ಒಂದು ಕಡೆಗೆ ಆ ಆಕ್ಸಿಡೆಂಟ್ ಆಗಿರುವಂತಹ ವಾಹನವನ್ನು ಅಲ್ಲಿ ತೆರವು ಮಾಡ್ತಾ ಇರುವಂಥದ್ದನ್ನು ಕೂಡ ಇಲ್ಲಿ ಗಮನಿಸ್ತಾ ಇದ್ದೀರಾ. ಸಹಜವಾಗಿ ಈ ನಿದ್ದೆ ಮಂಪರ್ನಲ್ಲಿದ್ದಂಥ ಸಂದರ್ಭದಲ್ಲಿ ಈ ರೀತಿಯಾದಂತಹ ಅಚಾತುರ್ಯ ಘಟನೆಗಳು ಕೂಡ ನಡೀತಾ ಇರ್ತವೆ. ಅದರಲ್ಲೂ ಕೂಡ ಹೇಳಿ ಕೇಳಿ ಈ ಹೈವೇಗಳಲ್ಲೆಲ್ಲ ಗಾಡಿ ಓಡಿಸುವ ಅಂಥ ಸಂದರ್ಭದಲ್ಲಿ ಈ ದೊಡ್ಡ ದೊಡ್ಡ ಲಾರಿಗಳು ಬರ್ತಾ ಇರ್ತವೆ, ಟ್ಯಾಂಕರ್ಗಳು ಬರ್ತಾ ಇರ್ತವೆ. ಭಾಳ ಹುಷಾರಾಗಿ ಹೋಗಬೇಕಾಗ್ತದೆ. ಆಲ್ಮೋಸ್ಟು ಇಂತಹ ದೊಡ್ಡ ದೊಡ್ಡ ಆಕ್ಸಿಡೆಂಟ್ಗಳೆಲ್ಲ ಹೈವೇಗಳಲ್ಲಾಗೋದೆಲ್ಲ ಟ್ಯಾಂಕರ್ಗಳಿಗೆ ಡಿಕ್ಕಿ ಹೊಡೆದೇ ಆಗ್ತಾ ಇರೋದು ಅನೇಕ ಉದಾಹರಣೆಗಳಿದ್ದಾವೆ. ಟ್ಯಾಂಕರ್ ಮತ್ತು ಲೈಲ್ಯಾಂಡ್ ಪಿಕಪ್ ನಡುವೆ ಆಗಿರುವಂತಹ ಈ ಒಂದು ರಸ್ತೆ ಅಪಘಾತ, ರಣಭೀಕರ ರಸ್ತೆ ಅಪಘಾತ. ಈ ರಸ್ತೆ ಅಪಘಾತದಲ್ಲಿ ಆಗಿರುವಂತಹ ಒಂದು ಘಟನೆಗಳನ್ನು ನೋಡ್ತಾ ಇದ್ದರೆ ನಿಜಕ್ಕೂ ಒಂಥರ ಬೇಸರ ತರುತ್ತೆ, ಕರುಳು ಚುರುಕನ್ನುತ್ತೆ. ಪಾಪ ದೇವ್ರ ದರ್ಶನಕ್ಕೆ ಅಂತ ಹೊರಟಂಥವ್ರು, ಗುರುರಾಯರ ದರ್ಶನವನ್ನು ಪಡಿಬೇಕು ಅಂತ ಹೊರಟಂಥವ್ರು ಈಗ ಆಕ್ಸಿಡೆಂಟ್ ಆಗಿರುವಂತಹ ವಾಹನವನ್ನು ಈಗ ತೆರವು ಮಾಡ್ತಾ ಇದ್ದಾರೆ. తర్వాత చిలకలటోన గ్రామం దగ్గర NH 167 పైన ఒక ఫ్యాటల్ రోడ్ యాక్సిడెంట్ జరిగింది. బీదర్ నుంచి తుమ్కూరు వెళ్తున్న ఒక ఫ్లై యాష్ వెహికల్ ని ఆపోజిట్ డైరెక్షన్ లో టువర్డ్స్ మంత్రాలయం వెళ్తున్న ఒక అశోక్ లైలాండ్ డోస్ వెహికల్ వచ్చి హిట్ ఇవ్వడం జరిగింది. దాంట్లో 8 మంది చనిపోయారు. చనిపోయిన వారిలో 5 మహిళలు, ఒక 3 సంవత్సరాల పాప, 2 మేల్ పర్సన్స్ ఉన్నారు. ఇంకొక 7గురిని కర్నూలు రిఫర్ చేయడం జరిగింది. 4 వ్యక్తులు ఇమ్యూన్ హాస్పిటల్లో ట్రీట్మెంట్లో ఉన్నారు. ఒక వ్యక్తి బాగానే ఉన్నారు.
సో దీనికి సంబంధించి ఫర్దర్ డీటెయిల్స్ అన్నవి తర్వాత ఇన్వెస్టిగేషన్. తర్వాత ఒక 8 కిలోమీటర్ల తర్వాత చిలకలతో ఉన్న గ్రామం దగ్గర NH 167 పైన ఒక ఫ్యాటల్ రోడ్ యాక్సిడెంట్ జరిగింది. బీదర్ నుంచి టుమ్కూరు వెళ్తున్న ఒక ఫ్లై యాష్ వెహికల్ ని ఆపోజిట్ డైరెక్షన్ లో టువర్డ్స్ మంత్రాలయం వెళ్తున్న ఒక అశోక్ లేలాండ్ డోస్ వెహికల్ వచ్చి హిట్ ఇవ్వడం జరిగింది. దాంట్లో 8 మంది చనిపోయారు. చనిపోయిన వారిలో 5 మహిళలు, ఒక 3 సంవత్సరాల పాప, 2 మేల్ పర్సన్స్ ఉన్నారు. ఇంకొక 7 కర్నూలు రిఫర్ చేయడం జరిగింది. 4 వ్యక్తులు ఇమ్యూన్ హాస్పిటల్లో ట్రీట్మెంట్లో ఉన్నారు. ఒక వ్యక్తి బాగానే ఉన్నారు. సో దీనికి సంబంధించి ఫర్దర్ డీటెయిల్స్ అన్నవి తర్వాత ఇన్వెస్టిగేషన్. తర్వాత ఒక 8 కిలోమీటర్ల తర్వాత చిలకలతో ఉన్న గ్రామం దగ్గర NH 167 పైన ఒక ఫ్యాటల్ రోడ్ యాక్సిడెంట్ జరిగింది. బీదర్ నుంచి ಎಸ್ ಬಗ್ಗೆ ಸಾಕಷ್ಟು ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ನೀಲಕಂಠ ಸ್ವಾಮಿ ಕೊಡ್ತಾ ಹೋಗ್ತಾರೆ. ನೀಲಕಂಠ ಸ್ವಾಮಿ, ಸಹಜವಾಗಿ ರಾಯರ ದರ್ಶನವನ್ನು ಮಾಡಲಿಕ್ಕೆ ಹೋಗ್ತಾ ಇರ್ತಾರೆ ಭಕ್ತಾದಿಗಳು. ಇಲ್ಲೂ ಕೂಡ ಭಕ್ತಾದಿಗಳು ರಾಯರ ದರ್ಶನ ಮಾಡಲಿಕ್ಕೆ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಆಗಿರುವಂತಹ ಅವಘಡ ಅಂತ ಇಲ್ಲಿ ಗೊತ್ತಾಗ್ತಾ ಇದೆ. ಹೇಗಾಯಿತು ಈ ಘಟನೆ ಅಂತ? ನಿಜ ಸಚಿನ್, ರಾಯರ ದರ್ಶನಕ್ಕೆ ಹೋಗ್ತಕ್ಕಂತ ಭಕ್ತರ ಒಂದು ಅಪಘಾತದಲ್ಲಿ 8 ಜನ ಮೃತಪಟ್ಟಿರ್ತಕ್ಕಂಥದ್ದು. ಈ ಒಂದು ಘಟನೆ ಕರ್ನೂಲ್ ಜಿಲ್ಲೆಯ ಎಮ್ಮಿಗನೂರು ತಾಲೂಕಿನ ಮಂತ್ರಾಲಯ ಮತ್ತು ಎಮ್ಮಿಗನೂರು ಮಧ್ಯೆ ಇರ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿ ಕುಲ್ಲಕೊಂಟ ಬಳಿ ನಡೆದಿರುವಂತಹ ಒಂದು ಘಟನೆ. ಏನೋ ಬೀದರ್ನಿಂದ ತುಮಕೂರಿಗೆ ಹೊರಟಿರ್ತಕ್ಕಂಥ ಫ್ಲೈ ಹ್ಯಾಶ್ ಅಂದ್ರೆ ಸಿಮೆಂಟ್ ಮಾಡ್ಲಿಕ್ಕೆ ಬಳಸ್ತಕ್ಕಂಥ ಹಾರು ಬೂದಿಯನ್ನ ತುಂಬಿಕೊಂಡು ಹೋಗ್ತಕ್ಕಂಥ ಒಂದು ಟ್ಯಾಂಕರ್ ಎದುರಿಗೆ ಬರ್ತಾ ಇರ್ತಕ್ಕಂಥ ಅಶೋಕ ಲೈಲ್ಯಾಂಡ್ ಪಿಕಪ್ ವಾಹನಕ್ಕೆ ಡಿಕ್ಕಿ ಹೊಡೆದಿದೆ. ಇಲ್ಲಿ ಪೊಲೀಸ್ ಡಿವೈಎಸ್ಪಿ ಅವರು ನೀಡಿರುವ ಮಾಹಿತಿ ಪ್ರಕಾರ ಏನೋ ನಿದ್ರಾ ಮಂಪರ್ನಲ್ಲಿ ಆಗಿರುವಂತಹ ಘಟನೆ ಅಂತ ಹೇಳಲಾಗ್ತದೆ. ಹೆಚ್ಚಿನ ತನಿಖೆಯನ್ನು ಕೂಡ ಮಾಡ್ತಾ ಇದೀವಿ ಅನ್ನೋ ಮಾತನ್ನ ಕೂಡ ಹೇಳಿರ್ತಕ್ಕಂಥದ್ದು. ಏನೋ ಈಗ ಮೃತಪಟ್ಟವರು ಹಾಸನ ಮತ್ತು ಚಿಕ್ಕಮಗಳೂರು ಜಿಲ್ಲೆಯ ಮೂಲದವರು ಆಗಿರ್ತಕ್ಕಂಥದ್ದು ಮಾಹಿತಿಯನ್ನ ನೀಡಿರ್ತಕ್ಕಂಥದ್ದು. ಹಾಗಾಗಿ ಏನು 5 ಜನ ಮಹಿಳೆಯರು, 2 ಪುರುಷರು, 3 ವರ್ಷದ ಮಗು ಕೂಡ ಈ ಒಂದು ಅಪಘಾತದಲ್ಲಿ ಮೃತಪಟ್ಟಿರ್ತಕ್ಕಂಥದ್ದು. ಇನ್ನು ಉಳಿದಂತೆ ಇನ್ನು ಎಮ್ಮಿಗನೂರು ಮತ್ತು ಕರ್ನೂಲು ಜಿಲ್ಲಾ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನ ಕೊಡ್ತಾ ಇರ್ತಕ್ಕಂಥದ್ದು. ಬೆಳಗಿನ ಜಾವ 4 ಗಂಟೆಗೆ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ಬೆಳಗಿನ ಜಾವ 4 ಗಂಟೆ ಅಂದ್ರೆ ಒಂದು ಪೀಕ್ ಟೈಮ್, ಅಂದ್ರೆ ಜಾಸ್ತಿ ವಾಹನಗಳ ಓಡಾಟನೂ ಇರುತ್ತೆ. ಅದ್ರ ಜೊತೆಗೆ ನಿದ್ರೆ ಬರುವಂತ ಸಮಯ. ಈ ಸಂದರ್ಭದಲ್ಲಿ ನಿದ್ರಾ ಮಂಪರ್ನಲ್ಲೇ ಈ ಒಂದು ಘಟನೆ ಆಗಿರುವಂತದ್ದು ಖಚಿತ ಅನ್ನೊಂದು ಅನುಮಾನವನ್ನ ಪೊಲೀಸರು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಏನು ನಿನ್ನೆ ಸಂಜೆ 4 ಗಂಟೆಗೆ ಚಿಕ್ಕಮಗಳೂರಿನಿಂದ ಹೊರಟಿರ್ತಕ್ಕಂಥ ಭಕ್ತರು NH ನಲ್ಲಿ ಬೇಗ ಹೋಗ್ಬೋದು ಅನ್ನೋ ನಿಟ್ಟಿನಲ್ಲಿ ಮಂತ್ರಾಲಯ ಇನ್ನೇನು 8 ಕಿಲೋಮೀಟರ್ ದಾಟಿದ್ರೆ ಅವ್ರು ಮಂತ್ರಾಲಯ ಮುಟ್ಕೊಂಡು ಇಷ್ಟೊತ್ತಿಗಾಗ್ಲೇ ರಾಯರ ದರ್ಶನ ಪಡಿತಿದ್ರೇನೋ. ಆದ್ರೆ ಜವರಾಯನ ಅಟ್ಟಹಾಸದಿಂದ ಇದೀಗ ಅವರು ಏನು ಸಾಕಷ್ಟು ಸಮಸ್ಯೆಗಳನ್ನ 13 ಜನ ಆಸ್ಪತ್ರೆಯಲ್ಲಿ ಕಳೀತಾ ಇದ್ರೆ, 8 ಜನ ಮೃತಪಟ್ಟಿರ್ತಕ್ಕಂಥದ್ದು. ಈಗಾಗ್ಲೇ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿರುವಂತಕ್ಕಂಥದ್ದು. ಏನು ಟ್ಯಾಂಕರ್ ಲಾರಿ ವೇಗವಾಗಿ ಬರ್ತಾ ಇತ್ತು. ಅದ್ರ ಜೊತೆಗೆ ಇದು ಕೂಡ ಟಾಟಾ ಪಿಕಪ್ ವಾಹನ, ಅಶೋಕ್ ಲೈಲ್ಯಾಂಡ್ ಪಿಕಪ್ ವಾಹನ ಏನಿತ್ತು, ಮುಖಾಮುಖಿ ಡಿಕ್ಕಿ ಆಗಿದೆ ಅನ್ನೋ ಒಂದು ಮಾಹಿತಿ ಕೂಡ ಸಿಕ್ಕಿರ್ತಕ್ಕಂಥದ್ದು. ಹಾಗಾಗಿ ಭೀಕರ ಅಪಘಾತದಲ್ಲಿ 8 ಜನ ಮೃತಪಟ್ಟಿರ್ತಕ್ಕಂಥದ್ದು. ಸದ್ಯ ಈಗ ಸ್ಥಳದಲ್ಲಿ ಪೊಲೀಸರು ಕೂಡ ಭೇಟಿ ನೀಡಿದ್ದಾರೆ. ಅಲ್ಲಿ ವಾಹನಗಳನ್ನ ಸೈಡಿಂಗ್ ಮಾಡಿಬಿಟ್ಟು ಮೊದಲು ಸಂಚಾರವನ್ನ ಅಡಚಣೆ ಇತ್ತು, ಅದನ್ನ ಕ್ಲಿಯರ್ ಮಾಡಿದ್ದಾರೆ. ಇದೀಗ ತನಿಖೆಯನ್ನ ಕೈಗೆತ್ತಿಕೊಂಡಿರ್ತಕ್ಕಂಥದ್ದು ಕರ್ನೂಲ್ ಪೊಲೀಸರು. ಯಾವ ರೀತಿಯಾಗಿ ಅಪಘಾತ ಆಯ್ತು, ಯಾರು ತಪ್ಪು ಅನ್ನೋದ್ರ ಬಗ್ಗೆ ಏನ್ ಮಾಡ್ತಾರೆ, ಒಟ್ಟಾರೆಯಾಗಿ ಘಟನೆಯನ್ನ ನೋಡಿದಂತ ಸಂದರ್ಭದಲ್ಲಿ ಯಾರ್ದೋ ತಪ್ಪಿಗೆ 8 ಜನ ಈಗ ಹತರಾಗಿರುವಂತದ್ದು, ರಾಯರ ದರ್ಶನಕ್ಕೆ ಹೋಗುವಂತ 8 ಜನ ಏನೋ ಮೃತಪಟ್ಟಿರ್ತಕ್ಕಂಥದ್ದು. ನೋಡೋಣ ತನಿಖೆಯಿಂದ ಯಾವೆಲ್ಲ ರೀತಿಯಾದಂತಹ ಸತ್ಯಗಳು ಬಯಲು ಬರುತ್ತೆ ಅನ್ನೋದು ಕಾದ್ ನೋಡ್ಬೇಕಾಗಿರ್ತಕ್ಕಂಥದ್ದು. ಸಚಿನ್, ಧನ್ಯವಾದ ನೀಲಕಂಠ ಸ್ವಾಮಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.